ಕಳೆದ 10 ವರ್ಷಗಳಲ್ಲಿ ಭಾರತ ಸಾಕಷ್ಟು ಅಭಿವೃದ್ಧಿ ಕಾಣ್ತಾ ಇದೆ ಅನ್ನೋ ಅಂಶ ಸಾಮಾನ್ಯ ನಾಗರಿಕರ ಅರಿವಿಗೂ ಬಂದಿದೆ ಅನ್ನೋದು ಸುಳ್ಳಲ್ಲ. ಇದಕ್ಕೆ ನರೇಂದ್ರ ಮೋದಿ ಸರ್ಕಾರ ಘೋಷಿಸಿದ ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಪೂರಕವಾಗಿ ಕೆಲಸ ಮಾಡಿದೆ ಅಂದ್ರೆ ತಪ್ಪಲ್ಲ. ತಂತ್ರಜ್ಞಾನ ಕ್ಷೇತ್ರದಲ್ಲಂತೂ ಕಳೆದ 10 ವರ್ಷಗಳಿಂದ ಭಾರತ ಈ ನಿಟ್ಟಿನಲ್ಲಿ ಸ್ವಾವಲಂಬನೆ ಸಾಧಿಸುವತ್ತ ಪ್ರಮುಖ ಹೆಜ್ಜೆ ಇಟ್ಟಿದೆ ಎಂದೇ ಹೇಳಬಹುದು. ಇದಕ್ಕೆ ಸಾಕ್ಷಿ ಎಂಬಂತೆ ದೇಶದ ರಕ್ಷಣಾ ರಫ್ತು ಇದೇ ಮೊದಲ ಬಾರಿಗೆ 21,000 ಕೋಟಿ ರೂಪಾಯಿ ಗಡಿ ದಾಟಿದೆ. ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಗಳಿಂದ ಹಿಡಿದು ಫಿರಂಗಿ ಗನ್ಗಳವರೆಗೆ ವಿವಿಧ ರೀತಿಯ ಶಸ್ತ್ರಾಸ್ತ್ರಗಳನ್ನು ಈಗ ನಾವು ರಫ್ತು ಮಾಡುತ್ತಿದ್ದೇವೆ. ಪರಿಣಾಮ 2023-24 ಹಣಕಾಸು ವರ್ಷದಲ್ಲಿ ಶಸ್ತ್ರಾಸ್ತ್ರ ರಫ್ತು 21,083 ಕೋಟಿ ರೂಪಾಯಿಗೆ ತಲುಪಿದೆ. ಈಗ ಭಾರತದ ರಕ್ಷಣಾ ಪರಿಕರಗಳನ್ನು ವಿವಿಧ ದೇಶಗಳು ಸ್ಪರ್ಧೆಗಿಳಿದಂತೆ ಖರೀದಿಸುತ್ತಿವೆ. ಭಾರತದಿಂದ ಯಾವೆಲ್ಲ ರಕ್ಷಣಾ ಪರಿಕರಗಳ ರಫ್ತು? ಆಕಾಶ ಕ್ಷಿಪಣಿ ಸಲಕರಣೆಗಳು, ಡೋರ್ನಿಯರ್ 228 ವಿಮಾನಗಳು, LH ಹೆಲಿಕಾಪ್ಟರ್ಗಳು, ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿಗಳು, ಗಸ್ತು ನೌಕೆಗಳು, ಮಾನವರಹಿತ ವ್ಯವಸ್ಥೆಗಳು, ರಾಡಾರ್ಗಳು, ಸಿಮ್ಯುಲೇಟರ್ಗಳು, ಸ್ಫೋಟಕಗಳು, ಏವಿಯಾನಿಕ್ಸ್, ಕಣ್ಗಾವಲು ವ್ಯವಸ್ಥೆಗಳು, ಬುಲೆಟ್ ಪ್ರೂಫ್ ಏರ್ಕ್ರಾಫ್ಟ್ ಜಾಕೆಟ್ಗಳು, ಕ್ಯಾಪ್ಟರ್ಗಳು ಮತ್ತು ಬಾಡಿ ಪ್ರೂಫ್ ವಿಮಾನಗಳು. ರಕ್ಷಣಾ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾದ ಇವುಗಳು ಇದೀಗ 85 ದೇಶಗಳಿಗೆ ರಫ್ತಾಗುತ್ತಿವೆ. ರಫ್ತು ಹೆಚ್ಚಾಗುತ್ತಿದ್ದಂತೆ ಭಾರತದ ಆಮದು ಅವಲಂಬನೆ ಹೇಗಿದೆ? ರಫ್ತು ಹೆಚ್ಚಾಗುತ್ತಿದ್ದಂತೆ ರಕ್ಷಣಾ ಕ್ಷೇತ್ರದ ಉದ್ಯಮವನ್ನು ಉತ್ತೇಜಿಸುವ ಕಾರ್ಯವು ಪರ್ಯಾಯವಾಗಿ ನಡೆದಿದೆ. ಆಮದಿನ ಮೇಲಿನ ತನ್ನ ಅವಲಂಬನೆ ಬದಲಾಯಿಸುವ ಗುರಿ ಭಾರತಕ್ಕಿದೆ. ತನ್ನ ಶಸ್ತ್ರಾಸ್ತ್ರ ರಫ್ತು ಹೆಚ್ಚಿಸುವ ಭಾರತದ ಪ್ರಯತ್ನಗಳಿಗೆ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳೆರಡೂ ಕೊಡುಗೆ ನೀಡುತ್ತಿವೆ. ಹೀಗಾಗಿ ರಫ್ತಿಗೆ ಹೋಲಿಸಿದರೆ ಆಮದು ದರ ಕಡಿಮೆ ಆಗುತ್ತಿದೆ. ಎಷ್ಟು ಭಾರತೀಯ ಸಂಸ್ಥೆಗಳು ರಫ್ತು ಕಾರ್ಯದಲ್ಲಿ ಕೈಜೋಡಿಸಿವೆ? ರಕ್ಷಣಾ ಉತ್ಪನ್ನಗಳ ರಫ್ತು ಇತ್ತೀಚಿನ ವರ್ಷಗಳಲ್ಲಿ ತೀವ್ರ ಏರಿಕೆ ಕಂಡಿದೆ. ಈ ಪ್ರಮಾಣ 2013-14ರಲ್ಲಿ 686 ಕೋಟಿ ರೂಪಾಯಿಗಳಷ್ಟಿತ್ತು. 2023-24ರಲ್ಲಿ ಇದು 21,083 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಸರ್ಕಾರಿ ಮತ್ತು ಖಾಸಗಿ ವಲಯಗಳ ಬರೋಬ್ಬರಿ 100 ಕಂಪನಿಗಳು ಭಾರತದಲ್ಲಿ ರಕ್ಷಣಾ ಉತ್ಪನ್ನಗಳನ್ನು ರಫ್ತು ಮಾಡುತ್ತಿವೆ. 2024-25ರ ರಕ್ಷಣಾ ಬಜೆಟ್ಗೆ ಕೇಂದ್ರ 6.21 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಹಿಂದಿನ ಹಣಕಾಸು ವರ್ಷದಲ್ಲಿ ಇದು 5.94 ಲಕ್ಷ ಕೋಟಿ ರೂಪಾಯಿಗಳಷ್ಟಿತ್ತು. ಈ ಬಾರಿ 4.3% ಹೆಚ್ಚಳವಾಗಿದೆ. ತನ್ನ ನೆರೆಯ ಪಾಕಿಸ್ತಾನ ಮತ್ತು ಚೀನಾದ ಅವಳಿ ಬೆದರಿಕೆಯ ಮಧ್ಯೆಯೂ ಭಾರತ ತನ್ನ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳ ಸಂಗ್ರಹ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ. ಭಾರತದ ರಕ್ಷಣಾ ರಫ್ತಿನ ಮುಂದಿನ ಗುರಿ ಎಷ್ಟು? ಜಗತ್ತಿನಲ್ಲಿ ಭಾರತದ ರಕ್ಷಣಾ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬಂದಿದೆ. 2028-29ರ ಆರ್ಥಿಕ ವರ್ಷದ ವೇಳೆಗೆ ರಕ್ಷಣಾ ರಫ್ತು ಪ್ರಮಾಣವನ್ನು 50,000 ಕೋಟಿ ರೂಪಾಯಿಗೆ ತಲುಪಿಸುವ ಗುರಿ ಇಟ್ಟುಕೊಳ್ಳಲಾಗಿದೆ. ವಾರ್ಷಿಕ ರಕ್ಷಣಾ ಉತ್ಪಾದನೆ 3 ಲಕ್ಷ ಕೋಟಿ ರೂಪಾಯಿಗೆ ತಲುಪಲಿದೆ ಎಂಬುದು ಕೇಂದ್ರ ಸರ್ಕಾರದ ನಿರೀಕ್ಷೆಯಾಗಿದೆ. ರಕ್ಷಣಾ ವಲಯದ ಯಾವ ವಸ್ತುಗಳಿಗೆ ಬೇಡಿಕೆ ಹೆಚ್ಚು? ಭಾರತದ ರಕ್ಷಣಾ ರಫ್ತಿನ ಮೇಲೆ ಹಲವು ದೇಶಗಳು ಭಾರಿ ನಂಬಿಕೆ ಇಟ್ಟುಕೊಂಡಿವೆ. ನೈಜೀರಿಯಾ ಹಾಗೂ ಅರ್ಜೆಂಟೀನಾದಿಂದ ಲಘು ಯುದ್ಧ ವಿಮಾನ, ತೇಜಸ್ ಹಾಗೂ 155cc ಸುಧಾರಿತ ಟೋವೆಡ್ ಆರ್ಟಿಲರಿ ಗನ್ಸ್ ಬಗ್ಗೆಯೂ ಬೇಡಿಕೆ ಬಂದಿದೆ. ಸರ್ಕಾರಿ ಸ್ವಾಮ್ಯದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದರೆ HALನಿಂದ ಲಘು ಯುದ್ಧ ವಿಮಾನ ತೇಜಸ್ ಅನ್ನು ರಫ್ತು ಮಾಡಲು 6 ದೇಶಗಳೊಂದಿಗೆ ಮಾತುಕತೆ ನಡೆಸಲಾಗಿದೆ. ಅಷ್ಟೇ ಅಲ್ಲ, ಅರ್ಜೆಂಟೀನಾ, ಫಿಲಿಪೈನ್ಸ್ ಹಾಗೂ ನೈಜೀರಿಯಾದೊಂದಿಗೆ ಮಾತುಕತೆಗಳು ವೇಗದಲ್ಲಿ ನಡೆಯುತ್ತಿವೆ. ಎಷ್ಟು ದೇಶಗಳಿಂದ ಗುಂಡು ನಿರೋಧಕ ಜಾಕೆಟ್ ಬೇಡಿಕೆ ಇದೆ? ಪ್ರಧಾನಿ ಮೋದಿ ಅಧಿಕಾರಕ್ಕೆ ಬರುತ್ತಿದ್ದಂತೆ ಸೈನಿಕರ ರಕ್ಷಣೆಗೆ ಆದ್ಯತೆ ನೀಡಿದ್ರು. ಭಾರತೀಯ ಸೈನಿಕರಿಗೆ ಗುಂಡು ನಿರೋಧಕ ಜಾಕೆಟ್ ನೀಡಿ ಆತ್ಮವಿಶ್ವಾಸ ಹೆಚ್ಚಿಸಿದ್ರು. ಈ ಜಾಕೆಟ್ಗಳು ಎಷ್ಟರ ಮಟ್ಟಿಗೆ ಜನಪ್ರಿಯವಾದವೆಂದರೆ ಈಗ ಆಸ್ಟ್ರೇಲಿಯಾ, ಜಪಾನ್, ಇಸ್ರೇಲ್ ಮತ್ತು ಬ್ರೆಜಿಲ್ ಸೇರಿದಂತೆ 34 ದೇಶಗಳಿಗೆ ಬುಲೆಟ್ ಪ್ರೂಫ್ ಜಾಕೆಟ್ಗಳನ್ನು ಪೂರೈಸಲಾಗುತ್ತಿದೆ. ಅಮೆರಿಕ, ಇಂಗ್ಲೆಂಡ್, ರಷ್ಯಾ ಮತ್ತು ಫ್ರಾನ್ಸ್ನಂತಹ ಬಲಿಷ್ಠ ಸೇನೆ ಹೊಂದಿರುವ ರಾಷ್ಟ್ರಗಳು ಕೂಡ ಭಾರತದ ರಕ್ಷಣಾ ವಸ್ತುಗಳಿಗೆ ಈಗ ಕಾಯುವಂತಾಗಿದೆ. ಇದು ಆತ್ಮನಿರ್ಭರ ಭಾರತದ ಯಶಸ್ಸಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಇನ್ನು ಹಲವು ದೇಶಗಳು ಈಗಾಗಲೇ ಭಾರತದ ರಕ್ಷಣಾ ಉತ್ಪನ್ನಗಳಿಗಾಗಿ ಬೇಡಿಕೆ ಇಟ್ಟಿವೆ. ಹಲವು ದೇಶಗಳು ಹೊಸದಾಗಿ ಒಪ್ಪಂದಗಳಿಗೆ ಸಹಿ ಹಾಕುತ್ತಿವೆ.
ಇದೇ ಅಲ್ಲವೇ ಭಾರತ ವಿಶ್ವಗುರು ಆಗುತ್ತಿದೆ ಎನ್ನುವುದಕ್ಕೆ ಸಾಕ್ಷಿ.